ಯಜಮಾನ್ರೆ ಯಾಕ್ರಿ ಯಜಮಾನ್ರೆ ಈ ತರ ಅಡ್ಡ ಬರ್ತಾ ಇದೀರಾ? ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಪೊಲೀಸ್ ಎಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಬಿಟ್ಟಿದ್ದಾರೆ ಸರ್. ನನ್ನ ಮನೇಲಿ ಎಲ್ಲ ತಗೊಂಡು ಬಿಟ್ಟಿದ್ದಾರೆ ಸರ್ ರೋಡಲ್ಲಿ. ಏನಾಗಿದೆ? ಏನ್ ಸಮಸ್ಯೆ? ಅವರು ನನ್ ಪ್ಯಾರಲೈಸ್ ಆಗಿದ್ದೀನಿ ಎಲ್ಲ ತಗೊಂಡು ಬಿಟ್ಟಿದ್ದಾರೆ ಸರ್. ಓಕೆ, ಅದಕ್ಕೆ ಈ ತರ ಅಡ್ಡ ಬಂದ್ರೆ ನಾವು ಏನಾಯ್ತಾ? ಸಾಯ್ಬೇಕು ಅಂತ ಸಾಯಿ ಹೇಳಿದ್ದಾರೆ ಸರ್. ಯಾರು? ನನ್ನ ಹೆಂಡತಿ. ನಿಮ್ಮ ಹೆಂಡತಿ? ಒಂದ್ ಸೆಕೆಂಡ್ ಇರಿ. ನನ್ನ ಹೆಂಡತಿ ನನ್ನ ಹತ್ರ 33 ಲಕ್ಷ ಮೋಸ ಮಾಡಿದ್ದಾರೆ. ನನ್ನ ಮನೆಯಲ್ಲಿ 8 ಲಕ್ಷ ಕ್ಯಾಶ್ ಇದೆ. ಲೀಸ್ ಅಮೌಂಟ್ ನಂದು ಲೀಸ್ ಆಗಿದ್ದು 5 ಲಕ್ಷ ಇದೆ. ಇನ್ನೊಂದು ಕಾರು ಬೈಕು 2 ವೀಲರ್ ಎಲ್ಲ ಇದೆ. ಎಲ್ಲ ಪ್ರೀತಿ ಮೇಲೆ ಅವ್ರ ಹೆಸರು ಹಾಕಿದ್ವಿ. ಈ ಮೋಸ ಮಾಡಿದ್ದಾರೆ, ರೋಡ್ಲಿ ಬಿಟ್ಟಾರೆ. ನಿಮ್ ಹೆಂಡತಿನೇ ನಿಮ್ಗೆ ಮೋಸ ಮಾಡಿದ್ರಾ? ಹೌದು ಸರ್. 33 ಲಕ್ಷ? ಹನ್ನೆರಡು ಕೆಲಸ ಮಾಡಿದೀನಿ. ನನ್ ಸಂಬಳ ಇದೆ. 33 ಲಕ್ಷ ನೀವ್ ಹೆಂಗ್ ಸಂಪಾದನೆ ಮಾಡಿ? ಏನ್ ಕೆಲಸ ಮಾಡ್ತಿದ್ರಿ ನೀವು? ನನ್ನ ಡಿವಿಷನ್ ಆಪರೇಷನ್ ಟೀಮ್ ಲೀಡರ್ ಆಗಿದ್ದೀನಿ ಸರ್. ಓಕೆ, ಎಷ್ಟು ಅಂತ ಇದ್ರಿ ಮಂತ್ಲಿ ಸ್ಯಾಲರಿ? ಒಂದು 50,000 ರೂಪೀಸ್ ತಗೊಂಡು ಇದ್ದೀನಿ ಸರ್. 50,000 ಮಂತ್ಲಿ ಸ್ಯಾಲರಿ ಇತ್ತು? ಸ್ಯಾಲರಿ ಅಲೌನ್ಸ್ ಎಲ್ಲ ಕಲ್ಸಿ ಒಂದು 66,000 ಬರ್ತಾ ಇದೆ ಸರ್ ಮಂತ್. ಇವತ್ತು ಪ್ಯಾರಲೈಸ್ ಆಗಿದೆ. ಆಚರ ಹೋಗಿದ್ವಿ, ಆಚರ ಬಿಟ್ಟಿದ್ದಾರೆ ಸರ್. ಮನೆಗೆ ಹೋಗ್ತಾ ಮನೇಲಿ ಆಗ್ಬಿಟ್ಟು ಅವ್ರ ಅಮ್ಮ ಮನೆಗೆ ಹೋಗಿದ್ದಾರೆ. ಪೊಲೀಸ್ ಸ್ಟೇಷನ್ ಹೋಗ್ತೀನಿ. ಪೊಲೀಸ್ ಸ್ಟೇಷನ್ ಏನ್ ಮಾಡಿಲ್ಲ. ನಿಮ್ಮ ಹೆಸರಿದೆ. ಇದಾಗಿರೋದು ಯಾವಾಗ? ಇದು ಫೆಬ್ರವರಿ 13th. ಫೆಬ್ರವರಿ 13th ಅಂದ್ರೆ ಎಷ್ಟ್ ತಿಂಗಳಾಯ್ತು? 3 ತಿಂಗಳಾಯ್ತು ಸರ್. ಇದಾಗೋಕ್ಕಿಂತ ಮುಂಚೆ ನಿಮ್ ಜೊತೆ ಇದ್ರ ಅವರು? ಇದ್ದಾರೆ ಸರ್. ಇದಾದ್ಮೇಲೆ ನಿಮ್ಮನ್ ಬಿಟ್ಟು ಹೋದ್ರು? ಹೌದು ಸರ್. ದುಡ್ಡೆಲ್ಲ ಎತ್ಕೊಂಡು ಹೋದ್ರು? ಎಲ್ಲ ಎತ್ತು ಹೋಗಿದೆ ಸರ್. ನೀವು ಮನೇಲಿ ಇರ್ಬೇಕು ತಾನೆ? ಈ ತರ ಲಗೇಜ್ ಎತ್ಕೊಂಡು ಇಲ್ಲೇನ್ ಮಾಡ್ತಾ ಇದೀರಾ? ಸಾಯ್ಬೇಕು, ಹೋಗಿ ಸಾಯಿ ಅಂತಾರೆ ಸರ್. ನೀವ್ ಅಳ್ಬೇಡಿ. ಇವಾಗ ಮನೆ ಇದೆಯಾ ನಿಮ್ಗೆ? ಮನೆ ಇಲ್ಲ ಸರ್. ಮನೆ ಇಲ್ಲ? ಕಣ್ಣುವರ ಸ್ವಲ್ಪ ಹೋಗಿದೆ, ಅದು ಕನ್ಸಲ್ಲ. ಎಲ್ಲಿ ಹೋಗ್ಬೇಕು? ಹೆಂಡತಿ ಏನಂತಾರೆ? ಕೊಡಕ್ಕಾಗಲ್ಲ, ಏನ್ ಮಾಡಿ ನನ್ ಗೊತ್ತು ಅಂತ ಹೇಳ್ತಾರೆ. ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಎಲ್ಲ ಆಕ್ಷನ್ ತಗೊಂಡು ಅದೆಲ್ಲ ಎಲ್ಲ ಪಂಚಾಯತ್ ಮಾಡ್ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಡ್ರಾಮಾ ಆಗ್ತಾರೆ. ಅದು ಬಿಟ್ಟು ಇದು ನಂದು ಅದು ಏನು ಪೊಲೀಸವರು ಹೆಲ್ಪ್ ಮಾಡ್ತಾ ಇಲ್ಲ. ಅವ್ರು ನೋಡಿ ಇಲ್ಲ. ಪ್ಯಾರಲೈಸಸ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ ಜೊತೆ ಅವ್ರ ಹೆಂಡತಿ ಚೆನ್ನಾಗಿರೋರು. ಇವತ್ ನಿಮ್ ಕೈಲಿ ಏನು ಕೆಲಸ ಮಾಡಕ್ ಆಗಲ್ಲ ಅನ್ಬಿಟ್ಟು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಅದೇ ತಿಂಗಳ 50,000 ರೂಪಾಯಿ ಸ್ಯಾಲರಿ ತಗೊಂತಾ ಇದ್ರಿ ನೀವು? 55,000 ಪ್ಲಸ್ ಅಲೌನ್ಸ್ 60,000 ಬರ್ತಾ ಇದೆ ಸರ್. 60,000 ಬರ್ತಾ ಇತ್ತು. ಇವತ್ತು ಕೆಲ್ಸ ಇಲ್ಲ, ಏನಿಲ್ಲ. ಊಟ ಮಾಡಿ 5 ದಿನ ಆಯ್ತು ಸರ್. ಇಲ್ಲಿ ನಿಮ್ ಹೆಸರೇನು? ಯುವಕುಮಾರ್. ಇವ ನಮ್ಮಿಂದ ಏನ್ ಹೆಲ್ಪ್ ಬೇಕು ನಿಮ್ಗೆ? ದುಡ್ಡು ಬೇಕಾ? ದುಡ್ಡೆಲ್ಲ ಬೇಡ ಸರ್, ನನಗೆ ನ್ಯಾಯ ಬೇಕು ಸರ್, ಅಷ್ಟೇ. ದುಡ್ಡು ಬೇಡ. ಸ್ನೇಹಿತರೆ ನೋಡ್ರಿ, ಮನುಷ್ಯನ ಜೀವನ ಹೆಂಗಿದೆ ಅಂತ ಹೇಳಿದ್ರೆ 3 ತಿಂಗಳು ಮುಂಚೆ ಇವರು ರಾಯಲ್ ಆಗಿದ್ರು. ಕಾರು, ಬೈಕು, ಚಿನ್ನ, ಮನೆ ಎಲ್ಲ ಇತ್ತು. ಇವ್ರ ಕುಟುಂಬದ ಜೊತೆ ಚೆನ್ನಾಗಿದ್ರು. ಇವ್ರು 3 ತಿಂಗಳು ಮುಂಚೆ ಇವ್ರಿಗೆ ಪ್ಯಾರಲೈಸಸ್ ಆಯ್ತು, ಸ್ಟ್ರೋಕ್ ಹೊಡಿತು. ಇವ್ರಿಗಿಂದ ಏನು ಕೆಲಸ ಮಾಡೋದಕ್ಕಾಗಲ್ಲ, ಇವ್ರ ಇನ್ಮೇಲೆ ಜಾಬ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹೆಂಡತಿನೂ ಬಿಟ್ಟೋಗವ್ರೆ. ಹೆಂಡತಿ ಬಿಟ್ಟೋಗೋದಲ್ದೇನೆ ಇವರ ಆಸ್ತಿ ಏನಿದೆ, ಇವರ ಬೈಕು, ಮೊಬೈಲು, ಕಾರು, ಚಿನ್ನ, ಮನೆ ಎಲ್ಲ ತಗೊಂಡೋಗಿದಾರಂತೆ. ಇವ್ರನ್ನ ಈ ತರ ರೋಡಿಗೆ ಬಿಟ್ಬಿಟ್ಟಿದ್ದಾರೆ. ಇದೆಲ್ಲ ಇವ್ರು ಹೇಳ್ತಾ ಇರುವಂತದ್ದು. ಇದರಲ್ಲಿ ಎಷ್ಟು ಸತ್ಯ ಇದೆ, ಸುಳ್ಳಿದೆ ಅಂತ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ. ದಯವಿಟ್ಟು ನೋಡ್ತಾ ಇರೋರು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಅವರ ಕುಟುಂಬದವರಾಗ್ಲಿ, ಅವರ ಸ್ನೇಹಿತರಾಗ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ವಿಡಿಯೋ ತಲುಪಲಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಹೆಲ್ಪ್ ಮಾಡಿ. ನಾನು ಏನ್ ತಪ್ಪು ಮಾಡಿಲ್ಲ. ಅವ್ರು ತಪ್ಪು ಮಾಡೋದಕ್ಕೆ ಹೇಳ್ತಾರೆ, ನಾನು ಏನ್ ತಪ್ಪು ಮಾಡಿಲ್ಲ. ನನ್ನ ಅಲ್ಲಿ ಹಾಸ್ಪಿಟಲ್ ಅಟೆಂಡ್ ಇಲ್ಲ, ನಾನೇ ಇದ್ದೀನಿ. ಅಲ್ಲಿ ಶೇರ್ ಮಾಡ್ಕೊಂಡು ನಾನು ಹೆಲ್ಪ್ ಮಾಡಿ. ನನ್ಗೂ ನ್ಯಾಯ ಬೇಕು. ನೀವು ಅಳಬೇಡಿ, ಎಲ್ಲಾ ಜನನು ಶೇರ್ ಮಾಡ್ತಾರೆ. ನಿಮ್ಮ ಕುಟುಂಬದವರು, ಸ್ನೇಹಿತರು ಯಾರಿದ್ದಾರೆ ಅವ್ರೆಲ್ರಿಗೂ ವಿಡಿಯೋ ತಲುಪುತ್ತೆ. ಓಕೆನಾ? ನೀವು ಟೆನ್ಷನ್ ತಗೋಬೇಡಿ. ಇವಾಗ ಏನಾದ್ರು ನಿಮ್ಗೆ ಆಶ್ರಯದ ಅಗತ್ಯ ಇದೆಯಾ? ನಮ್ದು ಆಶ್ರಮ ಇದೆ, ಬರ್ತೀರಾ? ಬರ್ತೀರಾ? ಆಶ್ರಮದಲ್ಲಿ ಆರಾಮಾಗಿರ್ಬೋದು. ನಿಮ್ಮ ಕುಟುಂಬದವ್ರು ಯಾರಾದ್ರೂ ಬಂದ್ರೆ ಅವ್ರ ಜೊತೆ ನಿಮ್ಮನ್ನ ಕಳಿಸ್ಕೊಡ್ತೀವಿ. ಓಕೆನಾ? ಸರಿನಾ? ಬನ್ನಿ ಹಾಗಾದ್ರೆ.